ಜಾನ್ಸಿ ಹಾಯ್ ಸಿಮ್ರನ್, ಯಾಕೆ ಹಾಕಿಡ್ತಿದ್ಯಾ? ನಾನೇ ಜಾನ್ಸಿ. ಓ ಮೈ ಗಾಡ್, ನನ್ ಕಣ್ಣನ್ನ ನನ್ಗೆ ನಂಬಕ್ ಆಗ್ತಾ ಇಲ್ಲ. ಅಲ್ಲ, ನೀನು ರೋಡಲ್ಲಿ ಬಿಂದಿಗೆಯಲ್ಲಿ ನೀರ್ ಹೊತ್ಕೊಂಡು ಹೋಗ್ತಾ ಇದ್ಯಾ? ಇದು ಕನ್ಸೋ ನನ್ಸೋ? ಇದು ನಿಜಾನೇ. ನಿನ್ ಕಣ್ಣನ್ನ ನೀನು ಧಾರಾಳವಾಗಿ ನಂಬೋದು, ಯಾಕಂದ್ರೆ ನಿನ್ ಕಣ್ಮುಂದೆ ನಿಂತಿರೋದು ಝಾನ್ಸಿನೇ. ಮನುಷ್ಯ ಚೇಂಜ್ ಆಗ್ತಾನೆ ಅಂತ ಕೇಳ್ಪಟ್ಟಿದ್ದೀನಿ, ಆದ್ರೆ ಈ ಲೆವೆಲ್ಗ? ಹೌದು, ಕೆಲವೊಂದ್ಸಲ ಜೀವನ ಈ ರೀತಿನೂ ಬದಲಾಯಿಸುತ್ತೆ. ಯಜಮಾನ ಯಜಮಾನ. ಇವ್ರ್ಯಾಕ್ ನಂಗೆ ಕಾಲ್ ಮಾಡ್ತಿದಾರೆ? ಜಾನ್ಸಿ ಏನಾದ್ರು ಇಷ್ಟ ಬೇಗ ಅವ್ರ ಮನೆಗ್ ವಾಪಸ್ ಹೋಗ್ಬಿಟ್ಲಾ ಹೆಂಗೆ? ಹಲೋ ರೀ, ನಗದಿ ಕಾಲ್ ಮಾಡಿದಿರಾ ನಂಗೆ? ಏನ್ ಹೇಳಿದ್ದೆ ನೀನು? ಹಠ ಛಲ ಅಂತ ಬಂದ್ರೆ ನೀನು ಮುಂದೆ ಯಾರು ಇಲ್ಲ ಅಂತ ಹೇಳಿದ್ದೆ, ಕರೆಕ್ಟಾ? ಏಯ್, ಒಂದು ವಿಷಯ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಹಠ ಛಲ ಅಂತ ಬಂದ್ರೆ ನಮ್ಮ ಜಾನ್ಸಿ ಬ್ರ್ಯಾಂಡ್ ಅಂಬಾಸೆಡರ್, ತಿಳ್ಕೊ. ಆಮೇಲೆ ಇನ್ನೊಂದೇನು ಹೇಳಿದ್ದೆ? ಜಾನ್ಸಿನ ಅವ್ರ ಗಂಡನ್ ಮನೆಯಿಂದ ದೂರ ಮಾಡ್ತೀನಿ ಅಂತ. ಭ್ರಮೆ ನಿಂದು, ಅದು ನಿನ್ ಹಣೆಯಲ್ಲಿ ಬರ್ದಿಲ್ಲ ಬಿಡು. ಹಲೋ, ಯಾರ ಹತ್ರ ಮಾತಾಡ್ತಾ ಇದೀರಾ ಅನ್ನೋದು ನೆನ್ಪಿರ್ಲಿ. ಏಯ್, ನೋ ನೋ, ನನಗ್ ಚೆನ್ನಾಗ್ ಗೊತ್ತು ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಅಂತ. ನನಗ್ ಚೆನ್ನಾಗ್ ಗೊತ್ತು. ಕೈಯಲ್ಲಿ ಏನು ಮಾಡಕ್ಕಾಗ್ದೆ ಬರೀ ಬಾಯಲ್ಲಿ ಬಡಾಯಿ ಕೊಚ್ಕೊಂಡು ಓಡಾಡ್ತಾ ಇರೋ ಅನಿತಾ ಹತ್ರ ಮಾತಾಡ್ತಿದ್ದೀನಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಜಸ್ಟ್ ಮೈಂಡ್ ಯೋರ್ ಲ್ಯಾಂಗ್ವೇಜ್. ನನ್ನಷ್ಟು ಈಸಿಯಾಗಿ ತಗೊಳ್ಬೇಡ. ನಾನು ಏನ್ ಹೇಳ್ತೀನೋ ಅದನ್ನೇ ಮಾಡಿ ತೋರ್ಸೋಳು. ಏನೇ ಮಾಡಿದ್ಯಾ ನೀನು? ಒಂದು ಹೇಳ್ತೀನಿ, ಕರೆಕ್ಟಾಗಿ ತಿಳ್ಕೊ. ಜಾನ್ಸಿನ ರಾಘವೇಂದ್ರನಿಂದ ದೂರ ಮಾಡೋದಿಕ್ಕೆ ನೀನ್ ತಿಪ್ಪರ್ಲಾಗ ಹಾಕಿದ್ರು ಸಾಧ್ಯ ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ರಾಘವೇಂದ್ರ ಅವ್ರು ಆಲ್ರೆಡಿ ವಕಾಲತಿಗೆ ಸಿಗ್ನೇಚರ್ ಹಾಕಿದ್ದಾರೆ ಅನ್ನೋದು ನೆನಪಿರ್ಲಿ. ಆ ವಕಾಲತ್ಗೆ ನಮ್ ಜಾನ್ಸಿ ಬೆಂಕಿ ಹಾಕಿ ಸುಟ್ಟಾಕ್ ಆಯ್ತು ಅನ್ನೋದು ನಿನಗ್ ಗೊತ್ತಿಲ್ಲ ಅನ್ಸುತ್ತೆ, ಪಾಪ. ನೀನ್ ಆಡ್ತಾ ಇರೋ ಆಟಗಳನ್ನೆಲ್ಲ ನೋಡ್ಕೊಂಡು ನಮ್ ಜಾನ್ಸಿ ಸುಮ್ನೆ ಕುತ್ಕೊಳ್ತಾಳೆ ಅಂತ ಅನ್ಕೊಂಡಿದ್ಯಾ? ನಮ್ ಜಾನ್ಸಿ ಮಾತು ಕಮ್ಮಿ, ಕೆಲ್ಸ ಜಾಸ್ತಿ, ಅನ್ಕೊಂಡಿರೋದನ್ನ ಮಾಡಿ ತೋರ್ಸೋ ಕ್ಯಾರೆಕ್ಟರ್. ಆ ರಾಘವೇಂದ್ರ ಸೈನ್ ಮಾಡಿದ ವಕಾಲತ್ನ ವೆರಿ ನೆಕ್ಸ್ಟ್ ಮೂಮೆಂಟ್ ಆ ಲಾಯರ್ ಹತ್ರ ಹೋಗಿ ಅವನಿಗೆ ಬೆದರಿಸಿ ಆ ವಕಾಲತ್ ತಗೊಂಡು ಸುಟ್ಟು ಹಾಕಿದಾಳೆ. ಅದು ಕಣೆ ಹಠ ಅಂದ್ರೆ. ದಟ್ಸ್ ಮೈ ಜಾನ್ಸಿ. ತುಂಬಾ ಖುಷಿ ಪಡೋದಕ್ ಹೋಗ್ಬೇಡಿ. ಯಾವ್ದೇ ಕಾರಣಕ್ಕೂ ನಾನು ಅವಳನ್ನ ಆ ಮನೇಲಿ ಇರೋದಕ್ ಬಿಡೋದಿಲ್ಲ. ರಾಘವೇಂದ್ರನಿಂದ ದೂರ ಮಾಡೇ ಮಾಡ್ತೀನಿ. ಅದು ಈ ಜನ್ಮದಲ್ಲಿ ನಿನ್ನಿಂದ ಸಾಧ್ಯ ಇಲ್ಲ. ನನ್ನ ಹತ್ರ ಚಾಲೆಂಜ್ ಮಾಡ್ಬೇಡಿ. ಮಾಡ್ತೀನಿ ಕಣೆ, ಚಾಲೆಂಜ್ ಮಾಡ್ತೀನಿ. ನಿನಗ್ ನಿಜವಾಗ್ಲೂ ಹಠ ದ್ವೇಷ ಅನ್ನೋದಿದ್ರೆ ಜಾನ್ಸಿನ ಅವ್ರ ಗಂಡನ್ ಮನೆಯವರಿಂದ ದೂರ ಮಾಡೆ, ನಾನು ನೋಡೇ ಬಿಡ್ತೀನಿ. ಬೇಡ, ಅನಾವಶ್ಯಕವಾಗಿ ನನ್ನ ಹತ್ರ ಚಾಲೆಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಮಾಡಕ್ ಹೋಗೋದೇನೆ, ಮಾಡಾಗಿದೆ. ನಿನಗೇನಾದ್ರೂ ನಿನ್ನ ಮೇಲೆ ನಂಬಿಕೆ ಅನ್ನೋದಿದ್ರೆ ನನ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊ. ಇಲ್ಲ ಅಂದ್ರೆ ಜಾನ್ಸಿನ ಅವ್ರ ಗಂಡನ್ ಮನೆಯವರಿಂದ ದೂರ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲೇ ಬದುಕು. ನಾನು ಆಲ್ರೆಡಿ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಮಾತಿಗೂ ಆ ಜಾನ್ಸಿಗೆ ಬಿಲ್ಡಪ್ ಕೊಡ್ತಾ ಇದೀರಾ ಅಲ್ವಾ? ನೋಡ್ತಾ ಇರಿ ಅವಳಿಗೆ ಏನ್ ಗತಿ ಕಾಣಿಸ್ತೀನಿ ಅಂತ. ಜಾನ್ಸಿ, ಹಾಯ್ ಸಿಮ್ರನ್, ಯಾಕೆ ಹಾಕಿಡ್ತಿದ್ಯಾ? ನಾನೇ ಜಾನ್ಸಿ. ಓ ಮೈ ಗಾಡ್, ನನ್ ಕಣ್ಣನ್ನ ನನ್ಗೆ ನಂಬಕ್ ಆಗ್ತಾ ಇಲ್ಲ.
ಅಲ್ಲ ನೀನು ರೋಡಲ್ಲಿ ಬಿಂದಿಗೆಯಲ್ಲಿ ನೀರ್ ಹೊತ್ಕೊಂಡು ಹೋಗ್ತಾ ಇದ್ಯಾ? ಇದು ಕನ್ಸೋ ನನ್ಸೋ? ಇದು ನಿಜಾನೇ. ನಿನ್ ಕಣ್ಣನ್ನ ನೀನು ಧಾರಾಳವಾಗಿ ನಂಬೋದು, ಯಾಕಂದ್ರೆ ನಿನ್ ಕಣ್ಮುಂದೆ ನಿಂತಿರೋದು ಝಾನ್ಸಿನೇ. ಮನುಷ್ಯ ಚೇಂಜ್ ಆಗ್ತಾನೆ ಅಂತ ಕೇಳ್ಪಟ್ಟಿದ್ದೀನಿ, ಆದ್ರೆ ಈ ಲೆವೆಲ್ಗ? ಹೌದು, ಕೆಲವೊಂದ್ಸಲ ಜೀವನ ಈ ರೀತಿನೂ ಬದಲಾಯಿಸುತ್ತೆ. ಒಂಚೂರು ಹೆಲ್ಪ್ ಮಾಡ್ತೀಯಾ? ಮತ್ತೆ ಹೇಗಿದ್ಯಾ? ನೀನೇನಿಲ್ಲಿ? ನನ್ ವಿಷಯ ಬಿಡೆ, ನಾನ್ ಯಾವ್ದೋ ಒಂದ್ ಸಣ್ಣ ಕೆಲ್ಸಕ್ ಬಂದಿದ್ದೆ. ಬಟ್ ಅರ್ಮನೇಲಿ ಇದ್ದವ್ ನೀನು ಇಲ್ಲಿ ಹೀಗೆ ಹೇಗಿದ್ಯಾ ಝಾನ್ಸಿ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನನ್ ಗಂಡನ್ ಮನೆ ಇರೋದು ಇಲ್ಲೇ. ಚೆನ್ನಾಗಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ತಾ ಇದೀಯ ಝಾನ್ಸಿ? ನೀನ್ ಝಾನ್ಸಿನೋ ಅಲ್ವೋ ಅಂತ ನನ್ಗೆ ಡೌಟ್ ಆಗ್ತಾ ಇದೆ. ಮಗ್ಲೆ ಏನಾಯ್ತಮ್ಮ? ಯಾಕೆ ಕೂಕೊಂಡೆ? ನಾನ್ ಅನ್ಕೊಂಡಿದ್ ಏನು ಆಗ್ತಿಲ್ವಲ್ಲ ಅದಕ್ಕೆ. ಇವಾಗ ನೀನ್ ಅನ್ಕೊಂಡಿದ್ ಏನ್ ಆಗಿಲ್ಲ ಅಂತ ಹೀಗೆ ಕಿಚ್ಚಾಡ್ತಿದ್ಯಾ ಅನಿತಾ? ಅದೇನು ಅಂತ ಹೇಳಿದ್ರೆ ನಮಗೂ ಅರ್ಥ ಆಗೋದು. ನಾನ್ ಅವಳನ್ನ ಮನೆಯಿಂದ ಆಚೆ ಹಾಕ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿದ್ರೆ ಅವಳು ಅಲ್ಲೇ ಉಳ್ಕೊಳ್ಳೋದಕ್ಕೆ ಕೌಂಟರ್ ಪ್ಲಾನ್ ಮಾಡ್ತಿದ್ದಾಳೆ. ಅನ್ನಿ, ನಮ್ ಪ್ಲಾನ್ ಪ್ರಕಾರ ರಾಘವೇಂದ್ರ ಡಿವೋರ್ಸ್ ಒಪ್ಪಿ ಸಿಗ್ನೇಚರ್ ಮಾಡಾಗಿದೆಯಲ್ಲ. ಆದ್ರೆ ಅವಳು ಆಲ್ರೆಡಿ ಸಿಗ್ನೇಚರ್ ಹಾಕಿದ್ ವಕಾಲತ್ನ ಕಳ್ಸೋದಿಕ್ ರೆಡಿ ಹಾಕಿದ್ ನೋಟಿಸ್ ನ ಸುಟ್ಟಾಕಿದ. ಏನ್ ಹೇಳ್ತಾ ಇದೀಯಮ್ಮ? ಹಾಗಾದ್ರೆ ಅವಳು ನೋಟಿಸ್ ಬಂದ ತಕ್ಷಣ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿರೋದು? ಅದೆಲ್ಲ ಬರೀ ನಾಟಕ ಅಪ್ಪ. ಸೈನ್ ಮಾಡಿದ್ದೀನೇ ಆ ಲಾಯರ್ನ ಹೆದರಿಸಿ ಅವ್ರ ಕೈಲೇ ನೋಟಿಸ್ ನ ಸುಟ್ಟಾಕ್ಸಿ ಏನು ಗೊತ್ತಿಲ್ಲದೆ ಇರೋ ತರ ಡ್ರಾಮಾ ಮಾಡ್ತಿದ್ದಾಳೆ. ಇಷ್ಟೆಲ್ಲ ಆಗಿದ್ರು ಪಲ್ಲವಿ ಮನೆಯವ್ರು ಯಾಕೆ ನಮ್ಗೇನು ಹೇಳಿಲ್ಲ? ಅವ್ರಿಗೆ ಗೊತ್ತಿದ್ರೆ ನಮಗೆ ಹೇಳೋದಕ್ಕೆ. ಅಂದ್ರೆ ಅವಳು ಆ ಕೆಲ್ಸನ ಪಲ್ಲವಿ ಮನೆಯವ್ರಿಗೆ ಗೊತ್ತಾಗ್ತಾ ಇರೋ ತರ ಮಾಡಿದಾಳೆ. ಅವ್ರ ಮುಂದೆನೆ ಅಮಾಯಕಿ ತರ ಡ್ರಾಮಾ ಮಾಡ್ತಿದ್ದಾಳೆ. ಒಂದ್ ನಿಮಿಷ ಇರೋನಿ, ನಾನು ಈಗಲೇ ಪಲ್ಲು ಫೋನ್ ಮಾಡಿ ಮಾತಾಡ. ಬೇಡ, ಅವ್ರಿಗೆ ಕಾಲ್ ಮಾಡಿ ಏನು ಪ್ರಯೋಜನ ಇಲ್ಲ. ಮತ್ತೆ ಅವಳು ಇಷ್ಟೆಲ್ಲ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ಸುಮ್ನೆ ಇರ್ತೀನಿ ಅಂತ ಯಾರು ಹೇಳಿದ್ದು? ಮತ್ತೇನ್ ಮಾಡ್ತೀಯಾ? ಅವಳು ಪಲ್ಲವಿ ಮನೆಯವ್ರಿಗೆ ಗೊತ್ತಿಲ್ದೆ ಗೇಮ್ ಆಡ್ತಿದ್ದಾಳೆ ಅಲ್ವಾ? ನಾನು ಅವಳಿಗೆ ಗೊತ್ತಿಲ್ದೆ ಬೇರೆನೆ ಗೇಮ್ ಆಡ್ತೀನಿ. ಅಣ್ಣ, ಈ ವಿಷಯ ಪಲ್ಲವಿ ಮನೆಗೂ ಗೊತ್ತಾಗೋದ್ ಬೇಡ. ಇವತ್ತೇ ಲಾಯರ್ನ ಕರ್ಸು, ಆಮೇಲೆ ನನ್ನ ಆಟ ಶುರು ಮಾಡ್ತೀನಿ. ಆ ಹಳೆ ಚಾನ್ಸಿ ಇವಾಗಿಲ್ಲ. ನಿನ್ ಕಣ್ಮುಂದೆ ಇರೋದು ಮಿಸಸ್ ರಾಘವೇಂದ್ರ. ಹಾಗಾದ್ರೆ ಅವತ್ತು ನಿನ್ ಹೆಸರು ಜೊತೆಗೆ ಗಂಡನ ಹೆಸರು ಸೇರ್ತು, ಹೊಸ ಜೀವನ ಶುರುವಾಯ್ತು ಅಂತೆಲ್ಲ ಹೇಳ್ತಾ ಇದ್ದೆ. ಹೌದು ಸಿಮ್ರನ್, ಈ ಬದಲಾವಣೆ ಅನ್ನೋದು ಪ್ರೀತಿಯ ರೂಪ, ತ್ಯಾಗದ ಪ್ರತೀಕ. ಬಿಸ್ನೆಸ್ ಸಕ್ಸಸ್ ಜೀವನದಲ್ಲಿ ಅನ್ಕೊಂಡಿದ್ದೆಲ್ಲ ಆಗ್ಲೇಬೇಕು ಅನ್ನೋ ಝಾನ್ಸಿ ಬಾಯಲ್ಲಿ ತ್ಯಾಗದ ಮಾತುಗಳ ಕೇಳೋದಕ್ಕೆ ಆಶ್ಚರ್ಯ ಆಗ್ತಾ ಇದೆ. ಎನಿಹೌ, ಚಾಲೆಂಜ್ ಆಗಿ ತಗೊಂಡು ಇಲ್ಲೂ ಗೆಲ್ಬೇಕು ಅನ್ಕೊಂಡಿದ್ಯಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸಿಮ್ರಾನ್. ಅಂದ್ಹಾಗೆ ನಾನ್ ಲಾಸ್ಟ್ ದಿನ ಮೀಟ್ ಮಾಡಿದ್ದು ನಿನ್ ಮದ್ವೆಲೆ. ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು ಅಂತ ಬೇಗ ಹೊರಟೆ. ಅದಾದ್ಮೇಲೆ ನಾ ಮೀಟೇ ಆಗಕ್ ಆಗಿಲ್ಲ. ಸೊ ಹೌಸ್ ಯೋರ್ ಮ್ಯಾರಿಡ್ ಲೈಫ್? ಹನಿಮೂನ್ಗೆಲ್ಲ ಎಲ್ಲಿ ಹೋಗಿದ್ರಿ? ಲೈಫಲ್ಲಿ ಬದಲಾವಣೆ ಆಗಿದೆ ಅಷ್ಟೇ, ಇನ್ನು ಹನಿಮೂನ್ಗೂ ಹೋಗಿಲ್ಲ, ಸಂಸಾರನೂ ಶುರುವಾಗಿಲ್ಲ. ಏನೇ ಹೇಳ್ತಾ ಇದ್ಯಾ? ಮದ್ವೆ ಆಗಿ ಇಷ್ಟ ದಿನಗಳಾದ್ರೂ ಇನ್ನೂ ಸಂಸಾರ ಶುರುವಾಗಿಲ್ಲ ಅಂದ್ರೆ ಏನರ್ಥ? ಹೌದು ಸಿಮ್ರನ್, ಅದೊಂದು ದೊಡ್ಡ ಕತೆ. ನಾನ್ ಮದ್ವೆ ಆಗಿದ್ದೆ ವಿಚಿತ್ರವಾದ ಸಿಚುವೇಶನ್ ಅಲ್ಲಿ, ಮತ್ತೆ ಒಂದ್ ಕಂಡೀಷನ್ ಮೇಲೆ. ಅದೇನಾಯ್ತು ಅಂದ್ರೆ, ನೀನು ಮದುವೆಯಾಗಿ ಗಂಡನ ಜೊತೆ 1 ತಿಂಗಳು ಸಂಸಾರ ಮಾಡ್ಬೇಕು. ಯೋರ್ ಅಪಾಯಿಂಟೆಡ್. ಮೇಡಮ್, ಅದು ಆಫೀಸ್ ಕೆಲ್ಸ ಅಲ್ಲ, ಮತ್ತೆ ನನ್ನ ಗಂಡನ್ ಕೆಲ್ಸ. ಇಷ್ಟಾಯ್ತು ಸಿಮ್ರನ್, ನಮ್ಮವರಿಗೋಸ್ಕರ ಬದ್ಲಾದೆ, ಆದ್ರೆ ಅವರು ನನ್ ಬದಲಾವಣೆನ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಮ್ಮವ್ರಿಗಾಗಿ ಬದ್ಲಾದೆ, ಆದ್ರೆ ಬದ್ಲಾಗಿರೋ ನನ್ನನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಒಟ್ನಲ್ಲಿ ನನ್ ಗಂಡನ್ ಮನೆಯವ್ರಿಗೆ ನಾನಂದ್ರೆ ಇಷ್ಟನೇ ಇಲ್ಲ. ಸದ್ಯದ ಪರಿಸ್ಥಿತಿಲಿ ನಾನು ಅವ್ರ ಮನೇಲಿ ಮಾತ್ರ ಇದ್ದೀನಿ, ಅವ್ರ ಮನ್ಸಲ್ಲಿ ನಾನಿಲ್ಲ. ನಾನು ಅವ್ರ ಮನ್ಸಲ್ಲಿ ಜಾಗ ಮಾಡ್ಕೊಳಕ್ ಹೋರಾಡ್ತಿದ್ರೆ ಅವ್ರು ನನ್ನ ಮನೆಯಿಂದ ಆಚೆ ಹಾಕೋದಕ್ ಹೋರಾಡ್ತಿದ್ದಾರೆ. ಇಷ್ಟೆಲ್ಲ ಆಗಿದ್ಯಾ? ಓ ಗಾಡ್. ಓಕೆ,
ನಿಮ್ ಮನೆಯವ್ರಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಸರಿ, ಆದ್ರೆ ನಿನ್ ಗಂಡಂಗೆ ನಿನ್ ಬಗ್ಗೆ ಏನ್ ಅಭಿಪ್ರಾಯ ಇದೆ? ಅವನ್ ಮನ್ಸಲ್ಲಿ ನಾನು ಇದೀನಿ ಸಿಮ್ರನ್, ಆದ್ರೆ ಮನೆಯವ್ರಿಗೋಸ್ಕರ ಅವ್ನ್ ಪ್ರೀತಿನ ಹೇಳ್ಕೊಳಕಾಗ್ದೆ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಿದ್ದಾನೆ. ಅಲ್ಲ ಝಾನ್ಸಿ, ಜೀವನದಲ್ಲಿ ಏನೇ ಬೇಕಿದ್ರು ಕಿತ್ಕೊಳ್ಳೋ ಅಂತ ನೀನು ಇಲ್ಲಿ ಯಾಕೆ ತಾಳ್ಮೆಯಿಂದ ಇದ್ಯಾ? ಅವತ್ತು ಬೇಕು ಅಂದಿದ್ದನ್ನ ಪಡ್ಕೊಳ್ತಾ ಇದ್ದು ಬಿಸ್ನೆಸ್ ಮಾಡ್ತಿದ್ದಿದ್ ಝಾನ್ಸಿ, ಆದ್ರೆ ಇವಾಗ ಪಡ್ಕೊಳಕ್ ಹೊರಟಿರೋದು ಕುಟುಂಬದ ಪ್ರೀತಿ. ಇದನ್ನ ಬಲವಂತದಿಂದ ಪಡ್ಕೊಳಕ್ ಆಗಲ್ಲ ಸಿಮ್ರನ್, ಪ್ರೀತಿಯಿಂದ ಒಲಿಸ್ಕೊಳ್ಬೇಕು. ನೀನ್ ಹೇಳ್ತಾ ಇರೋದು ಅಕ್ಷರಶಃ ನಿಜ ಝಾನ್ಸಿ, ಆದ್ರೆ ಈ ವಿಷಯದಲ್ಲಿ ನೀನ್ ತುಂಬಾ ಲೇಟ್ ಮಾಡಿದ್ರೆ ಒಳ್ಳೇದಲ್ಲ. ಕಾಯೋದು ಕಾಡುತ್ತೆ, ಇದ್ರಿಂದ ನಿನ್ಗೇನಾದ್ರೂ ಒಳ್ಳೇದಾಗತ್ತೆ ಅನ್ನೋದಾದ್ರೆ ಅದು ಕನ್ಸಿನ ಮಾತು. ಇಷ್ಟು ದಿನ ನೀನ್ ಮಾಡಿರೋ ತಪ್ಪೇನ್ ಗೊತ್ತಾ? ಎಲ್ಲ ಸರಿ ಹೋಗುತ್ತೆ, ಸರಿ ಆದ್ಮೇಲೆ ಸಂಸಾರ ಶುರುವಾಗುತ್ತೆ ಅಂತ ಕಾದಿದ್ದು. ಒಂದ್ಸಲ ನಿಮ್ಮಿಬ್ರ ಮಧ್ಯ ಶಾಸ್ತ್ರ ಮುಗ್ದು ಅವ್ರ ವಂಶದ್ ಕುಡಿ ನಿನ್ ಹೋಟೆಲ್ ಬೆಳೆದ್ರೆ ನಿಮ್ಮಿಬ್ರನ್ನ ಅವಾಗ ಯಾರಿಂದಾನು ದೂರ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ ಮನೆಯವ್ರು ಒಪ್ಕೊಳ್ಬೇಕಲ್ಲ. ಸರಿ ಬಿಡು, ಇವತ್ತು ನಾನ್ ನಿಮ್ ಮನೆಯವ್ರನ್ನ ಒಪ್ಸಿ ಎಲ್ಲಾನು ಸರಿ ಮಾಡ್ತೀನಿ. ನೀನ್ ಸರಿ ಮಾಡ್ತೀಯಾ? ಅದೇ ಹೇಗೆ? ಹೇಗೆ ಅಂದ್ರೆ, ನಾನ್ ಕೆಲ್ಸ ಮಾಡೋದೆಲ್ಲಿ ಅಂತ ನಿನ್ಗೂ ಗೊತ್ತು ತಾನೆ? ಹಾ, ನ್ಯೂಸ್ ಚಾನೆಲ್ ಅಲ್ಲಿ. ಅದನ್ನೇ ಯೂಸ್ ಮಾಡ್ಕೊಂಡು ನಿಮ್ ಮನೆಯವ್ರ ಮುಂದೆ ನಿಂತ್ಕೊಂಡು ನಿಮ್ಮಿಬ್ರು ಒಂದ್ ಮಾಡ್ತೀನಿ. ಅದೆಲ್ಲ ಸಾಧ್ಯನಾ? ಡೆಫಿನೆಟ್ಲಿ ಎಲ್ಲಾನು ಸಾಧ್ಯ ಇದೆ. ನಾನ್ ಇನ್ನೊಂದ್ ಅರ್ಧ ಗಂಟೆಲಿ ನಿಮ್ ಮನೆ ಹತ್ರ ಬರ್ತೀನಿ. ಆದ್ರೆ ನೀನು ನಿಮ್ ಮನೆಯವ್ರ ಮುಂದೆ ನನ್ ಗೊತ್ತಿಲ್ದೇ ಇರೋ ತರ ನಾಟಕ ಮಾಡ್ಬೇಕು. ಮುಂದಿಂದೆಲ್ಲ ನಾನ್ ನೋಡ್ಕೊಂತೀನಿ, ಓಕೆನಾ? ಸರಿ ಆಯ್ತು. ಸರಿ, ನಾನಿನ್ ಬರ್ತೀನಿ. ಸಿಮ್ರನ್, ಒಂಚೂರು ಹೆಲ್ಪ್ ಮಾಡ್ತೀಯಾ? ಓಕೆ, ಬಾಯ್. ಬಾಯ್ ಸಿಮ್ರನ್. ನನ್ ಸಂಸಾರ ಸರಿ ಮಾಡೋದಕ್ಕೆ ಇವಳು ಏನ್ ಮಾಡ್ಬೋದು?